Hi, hello, good morning students. In our last class, we have completed living word concept. In this class, we are discussing the second concept, that is biological classification. ಈಗ biological classification ಅಂದ್ಕೂಡಲೇ in an environment, ಈಗ total environmental condition ನೀವು ಅಬ್ಸರ್ವ್ ಮಾಡ್ತಾ ಹೋದರೆ we have to see millions of organism. ಟೋಟಲ್ ಅರ್ಥದಲ್ಲಿರುವಂಥ ಎನ್ವೈರ್ಮೆಂಟಲ್ ಕಂಡೀಷನ್ ಅಬ್ಸರ್ವ್ ಮಾಡ್ತಾ ಹೋದರೆ ಮಿಲಿಯನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ನಾವೇನು ಮಾಡ್ಬೋದು ಅಬ್ಸರ್ವ್ ಮಾಡ್ಬೋದು. ಓಕೆ, ಬಟ್ ಈ ಮಿಲಿಯನ್ಸ್ ಆಫ್ ಆರ್ಗ್ಯಾನಿಸಮ್ ಅಥವಾ ಸ್ಪೀಷೀಸ್ಗಳ ನೇಮ್ನ ನೆನ್ಪಿಟ್ಕೊಳ್ಳೋದು ಇಟ್ಸ್ ಎನ್ ವೆರಿ ಡಿಫಿಕಲ್ಟ್ ಥಿಂಗ್. ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಷ್ಟನ್ನು. ಬಟ್ ಇಲ್ಲಿ ಏನು ಮಾಡೋದು ಅಂದರೆ ಅರ್ಲಿ ಟೈಮಲ್ಲಿ ಆನ್ ದಿ ಬೇಸಿಸ್ ಆಫ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ಏನು ಮಾಡಿದ್ರು, ಆರ್ಗ್ಯಾನಿಸಮ್ನ ಗ್ರೂಪ್ ಮಾಡಿದ್ರು. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಓಕೆ, ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದ್ಕೂಡಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದ್ಕೂಡಲೇ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಹೇಳ್ತೀವಿ. ಆ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಎಕ್ಸ್ಪ್ಲೈನ್ಡ್ ಬೈ R.H. ವಿಟೇಕರ್. R.H. ವಿಟೇಕರ್ ಏನು ಮಾಡಿದ್ರು, ಅದನ್ನು ಕಂಪ್ಲೀಟಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ರು. ಓಕೆ, ಬಟ್ ಅದಕ್ಕಿಂತ ಮುಂಚೆ ಯಾರ್ಯಾರು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳಿದ್ದಾರೆ, ಸಣ್ಣದಾಗಿ ಇನ್ಫಾರ್ಮೇಷನ್ ನೋಡಿದರೆ ಫಸ್ಟ್ ನೋಡ್ತಾ ಹೋದರೆ ಅರಿಸ್ಟಾಟಲ್. ನಿಮಗೆಲ್ಲರಿಗೂ ಗೊತ್ತಿದೆ ಅರಿಸ್ಟಾಟಲ್ ಅವರ ನೇಮು, ಬಿಕಾಸ್ ಅರಿಸ್ಟಾಟಲ್ ಈಸ್ ಫಾದರ್ ಆಫ್ ಬಯಾಲಜಿ. ಅರಿಸ್ಟಾಟಲ್ ಏನು ಮಾಡಿದ್ರು, ಅವರ ಕೆಲವೊಂದು ಐಡಿಯಾನ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಓರಿಯೆಂಟೆಡ್ ಏನು ಮಾಡಿದ್ರು ಹೇಳಿದ್ರು. ಅವರ ಪ್ರಕಾರ ಏನು ಮಾಡಿದ್ರು ಅಂದರೆ ಪ್ಲಾಂಟ್ಸ್ನ ಹರ್ಬ್, ಸ್ಟ್ರಬ್ಸ್ ಮತ್ತು ಟ್ರೀ ಅಂತ ಡಿವೈಡ್ ಮಾಡಿದ್ರು ಆನ್ ದಿ ಬೇಸಿಸ್ ಆಫ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್. ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನು ಮಾಡಿದ್ರು, ದಿ ಪ್ಲಾಂಟ್ ವಿಚ್ ಇಸ್ ಡಿವೈಡೆಡ್ ಇಂಟು ಹರ್ಬ್, ಶ್ರಬ್ಸ್ ಆ್ಯಂಡ್ ಟ್ರೀಸ್ ಅಂತೇಳಿ ಡಿವೈಡ್ ಮಾಡಿದ್ರು. ಅದೇ ಥರ ಅನಿಮಲ್ಸ್ನ ಯಾವ ಥರ ಡಿವೈಡ್ ಮಾಡಿದ್ರು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ನಾನ್ ರೆಡ್ ಬ್ಲಡ್ ಸೆಲ್ಸ್ ಅಂತೇಳಿ ಏನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಓಕೆ, ವಿತ್ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ವಿತೌಟ್ ರೆಡ್ ಬ್ಲಡ್ ಸೆಲ್ಸ್ ಅಂತೇಳಿ ಡಿವೈಡ್ ಮಾಡಿದ್ರು. ಇದು ಅರಿಸ್ಟಾಟಲ್ ಅವರ ಕ್ಲಾಸಿಫಿಕೇಶನ್ ಆಯಿತು. ಅದೇ ಥರ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ, ನಂಬರ್ ಆಫ್ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ವರ್ಕ್ ಮಾಡ್ತಾ ಇದ್ರು. ಅದೇ ಥರ ಲಿನೇಯಸ್ ಸಹ ಅವ್ರ ಕಾಂಟ್ರಿಬ್ಯೂಷನ್ ತೋರಿಸಿದ್ರು ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ. ಲಿನೇಯಸ್ ಅಂದ್ಕೂಡಲೇ ಯಾವಾಗಲೂ ನೇಮ್ನ ನೆನ್ಪಿಟ್ಕೊಳ್ಳಿ, ಫಾದರ್ ಆಫ್ ಟ್ಯಾಕ್ಸಾನಮಿ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಟ್ಯಾಕ್ಸಾನಮಿ ಅಂದರೆ ಏನು ಅಂತೇಳಿ. ಲಿನೇಯಸ್ ಈಸ್ ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಿ ಲಿನೇಯಸ್ ಅವರು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಯಾವ ಥರ ಹೇಳೋದಂದರೆ ಪ್ಲಾಂಟೆ ಆ್ಯಂಡ್ ಅನಿಮೇಲಿಯಾ ಅಂತ ನೇಮಿಂಗ್ ಕೊಟ್ಟರು. 2 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಲಿನೇಯಸ್ ಏನು ಮಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಇದೇ ಥರ ಕೆಲವೊಬ್ಬರು ಸೈಂಟಿಸ್ಟು 3 ಕಿಂಗ್ಡಮು 4 ಕಿಂಗ್ಡಮು ಕ್ಲಾಸಿಫಿಕೇಶನ್ ಎಲ್ಲ ಕಾಂಟ್ರಿಬ್ಯೂಷನಲ್ಲಿ ಕೊಟ್ಟರು. ಬಟ್ ನಾವು ಫೈನಲ್ಗೆ ಅಕ್ಸೆಪ್ಟ್ ಆಗಿರೋದು ದಟ್ ಈಸ್ ದಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಗಿವನ್ ಬೈ R.H. ವಿಟೇಕರ್. ಇವತ್ತಿನ ನಾವು ಕ್ಲಾಸಲ್ಲಿ ಓವರ್ ಆಲ್ ಡಿಸ್ಕಸ್ ಮಾಡ್ತಿರುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ವಾಸ್ ಗಿವನ್ ಬೈ R.H. ವಿಟೇಕರ್ ಇನ್ 1969. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಂದ್ಕೊಳ್ಳಿ ನೋಡಿ. 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಂದ್ಕೊಳ್ಳೆ ನಮಗೆ ತಕ್ಷಣ ನೆನಪಾಗುವಂಥ ಹೆಸರು ಯಾವುದು ಅಂದರೆ ದಟ್ ಈಸ್ R.H. ವಿಟೇಕರ್. ಇನ್ 1969 ಏನು ಮಾಡಿದ್ರು, 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಎಸ್ಟಾಬ್ಲಿಷ್ ಮಾಡೋದು. ಓಕೆ, ಈ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಯಾವ ಥರ ಮಾಡಿದ್ರು, ಯಾವ ಕ್ರೈಟೀರಿಯಾನ ಯೂಸ್ ಮಾಡಿದ್ರು, ಅಲ್ಲಿ ಸಿಂಪಲ್ ಆಗಿ ನಾವು ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡ್ಬೋದು. ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವ ಬೇಸಿಸ್ ಮೇಲೆ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಹೇಳಿದ್ರು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಸ್ಟೂಡೆಂಟ್ಸ್. ಕಾಂಪ್ಲೆಕ್ಸಿಟಿ ಆಫ್ ಸೆಲ್ ಸ್ಟ್ರಕ್ಚರ್. ಕಾಂಪ್ಲೆಕ್ಸಿಟಿ ಆಫ್ ಸೆಲ್ ಸ್ಟ್ರಕ್ಚರ್. ಕಾಂಪ್ಲೆಕ್ಸಿಟಿ ಆಫ್ ಸೆಲ್ ಸ್ಟ್ರಕ್ಚರ್ ನೋಡಿ 2 ಪಾಯಿಂಟ್ ಬಂದಿದೆ. ಇದನ್ನು ನೋಡಿಕೊಳ್ಳಿ, ನಿಮಗೆ ಗೊತ್ತಾಯಿತು ಪ್ರೊಕ್ಯಾರಿಯೋಟ್ಸ್ ಆರ್ ಯುಕ್ಯಾರಿಯೋಟ್ಸ್. ಕಾಂಪ್ಲೆಕ್ಸಿಟಿ ಆಫ್ ಸೆಲ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಎಸ್ಪೆಷಲಿ ಪ್ರೊಕ್ಯಾರಿಯೋಟ್ಸ್ ಆರ್ ಯುಕ್ಯಾರಿಯೋಟ್ಸ್. ಈಗ ಪ್ರೊಕ್ಯಾರಿಯೋಟ್ಸ್ ಆರ್ ಯುಕ್ಯಾರಿಯೋಟ್ಸ್ ಅಂತ ಬಂದಿದೆ, ಎಲ್ಲರಿಗೂ ಗೊತ್ತಿದೆ. ನಿಮ್ಮ SSLC ಕ್ಲಾಸಲ್ಲಿ ಅದಕ್ಕಿಂತ ಮುಂಚಿತವಾಗಿ ಕ್ಲಾಸಸ್ಸಲ್ಲಿ ನೀವೇನು ಮಾಡಿದ್ರಾ, ಪ್ರೊಕ್ಯಾರಿಯೋಟ್ಸ್ ಅಂದರೆ ಏನು, ಯುಕ್ಯಾರಿಯೋಟ್ಸ್ ಅಂದರೆ ಏನು, ಇದಿಷ್ಟು ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಬಟ್ ಆದರೂ ನಾವು ಒಂದ್ಸಲ ಇಲ್ಲಿ ರೀಕಾಲ್ ಮಾಡ್ಕೊಳ್ಳೋಣ. ಪ್ರೊಕ್ಯಾರಿಯೋಟ್ಸ್ ಅಂದ್ರೇನು, ಯುಕ್ಯಾರಿಯೋಟ್ಸ್ ಅಂದ್ರೇನು. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಈಗ ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ ಅಂದ್ಕೊಳ್ಳಿ ನೋಡಿ ಡಿಫ್ರೆನ್ಸಸ್ ಇದೆ. ಈಗ ಪ್ರೊಕ್ಯಾರಿಯೋಟ್ಸ್ ಅಂದರೆ ನಿಮಗೆ ಗೊತ್ತಿದೆ. ಫಸ್ಟ್ ನೀವು ಪ್ರೊಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಹೇಳಿ, ತಕ್ಷಣವಾಗಿ ನೆನಪಾಗುವಂಥ ಎಕ್ಸಾಂಪಲ್ಸ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾ, ನಾಸ್ಟಾಕ್ ಅಂತ ಎಕ್ಸಾಂಪಲ್ಸ್ ಹೇಳ್ತೀರಾ. ಅದೇ ಥರ ಯುಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಹೇಳಿ, ತಕ್ಷಣ ನಿಮ್ಮ ಮೈಂಡಲ್ಲಿ ನೆನಪಾಗುವಂಥ ಎಕ್ಸಾಂಪಲ್ಸ್ ಯಾವುದು ಅಂದರೆ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತೇಳಿ ಕರಿತೀರ. ಓಕೆ, ಹಾಗಾದರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತು ಯುಕ್ಯಾರಿಯೋಟಿಕ್ ಸೆಲ್ಸ್ ಇರುವಂಥ ಕ್ಯಾರೆಕ್ಟರ್ಸ್ನ ಹಾಗೆ ಒಂದ್ಸಲ ನಾವು ರೀಕಾಲ್ ಮಾಡ್ಕೊತೀವಿ ಅಂದರೆ ಪ್ರೊಕ್ಯಾರಿಯೋಟ್ಸ್ ಅಂದ ಕೂಡಲೇ ಓಕೆ ಎಲ್ಲರಿಗೂ ನೆನಪಿದೆ ದಿ ನೇಕೆಡ್ ಜೆನೆಟಿಕ್ ಮೆಟೀರಿಯಲ್, ದಿ ನ್ಯೂಕ್ಲಿಯರ್ ಮೆಂಬ್ರೇನ್
is absent. The nuclear membrane is absent, but the nuclear membrane is present in eukaryotes. ಈ ಬೇಸಿಕ್ ಪಾಯಿಂಟ್ ನಿಮಗೆ ಗೊತ್ತಿದೆ. ಹಾಗಾಗಿ ದಿ ಜೆನೆಟಿಕ್ ಮೆಟೀರಿಯಲ್ ಇಸ್ ನೇಕೆಡ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ ಯಾವುದರಲ್ಲಿ, ಪ್ರೊಕ್ಯಾರಿಯೋಟ್ಸಲ್ಲಿ. ಬಟ್ ಇನ್ ಯೂಕ್ಯಾರಿಯೋಟ್ಸ್ ದಿ ನ್ಯೂಕ್ಲಿಯಸ್ ವಿಚ್ ಇಸ್ ಕವರ್ಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಅದೇ ಥರ ಇಲ್ಲಿ ನೋಡಿ ಪಾಯಿಂಟ್ ನೋಡ್ತಾ ಹೋದಾಗ when you observe the prokaryotic cell, in prokaryotic cell there is no cell organelles except ribosomes. ಎಲ್ಲ ಸೆಲ್ ಆರ್ಗನಲ್ಸ್ ಏನಾಗಿರುತ್ತೆ, ಎಸ್ಪೆಷಲಿ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್ ಇನ್ prokaryotes, but the membrane bound cell organelles are present in ಯಾರಲ್ಲಿ ಪ್ರೆಸೆಂಟ್ ಇರುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲಿ. ನಿಮಗೆ ಗೊತ್ತಿದೆ ಸೆಲ್ ಆರ್ಗನಲ್ಸ್ ಆರ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂದ್ಕೂಡಲೇ ಮೈಟೋಕಾಂಡ್ರಿಯಾ ಹೇಳ್ತೀರಾ, ಕ್ಲೋರೋಪ್ಲಾಸ್ಟ್ ಹೇಳ್ತೀರಾ, ಗಾಲ್ಜಿ ಬಾಡೀಸ್ ಹೇಳ್ತೀರಾ. ಇವೆಲ್ಲದನ್ನ ನಾವೇನು ಮಾಡ್ತೀವಿ ಅಂದರೆ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂತೇಳಿ ಕರಿತೀವಿ. ಆಲ್ ದಿಸ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆರ್ ಆಬ್ಸೆಂಟ್ ಇನ್ prokaryotes, but the membrane bound organelles are present in eukaryotes. eukaryotes ಏನಾಗಿದೆ, ಪ್ರೆಸೆಂಟ್ ಇರುತ್ತೆ. ಅದೇ ಥರ in prokaryotes we have to observe 70s ribosomes. ಅದೇ ಥರ in eukaryotes we have to observe 70s and also 80s ribosomes ಏನಾಗಿರುತ್ತೆ, ಪ್ರೆಸೆಂಟ್ ಇದೆ. That is the differences between prokaryotes and eukaryotes. ಇಲ್ಲಿ ನೋಡಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ನೋಡಿದ್ದೀವಿ. 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡಿದ್ರೆ, ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ ಆ ಕ್ಲಾಸಿಫಿಕೇಶನ್ ನೋಡ್ತಾ ನಾವು ನೋಡಿದ್ದು ಯಾವ ಥರ ಅಂದರೆ ಸೆಲ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ. ಅದರಲ್ಲಿ ನಮಗೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ ಬೇಸಿಸ್ ಮೇಲೂ ಕ್ಲಾಸಿಫೈ ಮಾಡಿದ್ದಾರೆ. ಈಗ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಯಿತು, ಏನು ಪ್ರೊಕ್ಯಾರಿಯೋಟ್ಸು ಏನು ಯೂಕ್ಯಾರಿಯೋಟ್ಸ್. ಅದೇ ಪಾಯಿಂಟ್ ಇಂಡಿಕೇಟ್ ಮಾಡೋದು. ಇನ್ಸಿಪಿಯೆಂಟ್ ನ್ಯೂಕ್ಲಿಯಸ್, ಟ್ರೂ ನ್ಯೂಕ್ಲಿಯಸ್ ವಿತೌಟ್ nuclear membrane. Nuclear membrane is present. Nucleoid has only DNA. Chromatin has DNA and also histones. Next one, absence of membrane bound cell organelles. ನಾನು ಆಲ್ರೆಡಿ ಹೇಳಿದೆ ಈಗ, there is no membrane bound cell organelles. Presence of membrane bound cell organelles. Next one, 70s ribosomes are present. ಯಾರಲ್ಲಿ, in prokaryotes. ಅದೇ ಥರ eukaryotes ಅಂತ ಬಂದ ಕೂಡಲೇ 70s and 80s ribosomes are present in eukaryotes. And the last point is, ನಿಮಗೆ ಗೊತ್ತಿರುವಂಥ ಪಾಯಿಂಟು, ಎಕ್ಸಾಂಪಲ್ ಇಸ್ ಬ್ಯಾಕ್ಟೀರಿಯಾ, ನಾಸ್ಟಾಕ್. ಇಲ್ಲಿಗೆ ಎಕ್ಸಾಂಪಲ್ ಇಂಡಿಕೇಟ್ ಮಾಡ್ತೀರಾ ಅಂದರೆ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಏನು ಮಾಡ್ತೀವಿ, ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಅದೇ ಥರ ಪ್ರೀವಿಯಸ್ ಸ್ಲೈಡ್. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದ RH ವಿಟೇಕರ್ ನಾವೀಗ ಅಬ್ಸರ್ವ್ ಮಾಡ್ತಿರೋದು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್. ಯಾವ ಬೇಸಿಸ್ ಮೇಲೆ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ RH ವಿಟೇಕರ್? ಈಗ ಒಂದು ಪಾಯಿಂಟ್ ಗೊತ್ತಾಯಿತು, ಕಾಂಪ್ಲೆಕ್ಸಿಟಿ ಆಫ್ ಸೆಲ್ ಸ್ಟ್ರಕ್ಚರ್ ಪ್ರೊಕ್ಯಾರಿಯೋಟ್ಸ್ ಆರ್ ಯೂಕ್ಯಾರಿಯೋಟ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ, ಒಂದು ತಿಂಗಾಯಿತು. ಸೆಕೆಂಡ್ ಒನ್, ಕಾಂಪ್ಲೆಕ್ಸಿಟಿ ಆಫ್ ಆರ್ಗ್ಯಾನಿಸಮ್ ಬಾಡಿ. ಕಾಂಪ್ಲೆಕ್ಸಿಟಿ ಆಫ್ ಆರ್ಗ್ಯಾನಿಸಮ್ ಬಾಡೀಸ್ ಮೇಲೆ, ಬಾಡಿ ಮೇಲೆ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದರೆ. ಯಾವ ಥರ ಅಂದರೆ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್ ಅಂದರೆ ನಿಮಗೆ ಗೊತ್ತಿದೆ, ಸಿಂಗಲ್ ಸೆಲ್ ಬೇಸಿಸ್ ಮೇಲೂ ಗ್ರೂಪಿಂಗ್ ಮಾಡಿದ್ದಾರೆ. ಅದೇ ಥರ ಮಲ್ಟಿಸೆಲ್ಯುಲಾರ್, ನಿಮಗೆ ಮಲ್ಟಿಸೆಲ್ಯುಲಾರ್ ಅಂದ್ಕೂಡಲೇ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಬಿಗಿನ್ ಆಯಿತು. ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇವೆಲ್ಲ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಿ ಏನು ಮಾಡಿದ್ದಾರೆ, ಕ್ಲಾಸಿಫಿಕೇಶನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದು ಸೆಕೆಂಡ್ ಒನ್ ಆಯಿತು. ಕಾಂಪ್ಲೆಕ್ಸಿಟಿ ಆಫ್ ಆರ್ಗ್ಯಾನಿಸಮ್ ಬಾಡಿ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ಬೇಸಿಸ್ ಮೇಲೆ ಏನು ಮಾಡಿದರೆ, ಕ್ಲಾಸಿಫೈಗೆ ಚೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದೇ ಥರ ಮೋಡ್ ಆಫ್ ನ್ಯೂಟ್ರಿಷನ್. ಮೋಡ್ ಆಫ್ ನ್ಯೂಟ್ರಿಷನಲ್ಲಿ ಒನ್ ಈಸ್ ಆಟೋಟ್ರೋಪ್ಸ್ ಆ್ಯಂಡ್ ಅದರ್ ಒನ್ ಈಸ್ ಕನ್ಸಿಡರ್ ಆಸ್ ಎಟಿರೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ಕ್ಯಾನ್ ಸಿಂಥಸೈಸ್ ಇಟ್ಸ್ ಓನ್ ಫುಡ್, that one is considered as a autotrophs ಅಂತೇಳಿ ಕರಿತೀವಿ. those organism that depends upon the other one, that one is considered as a heterotrophs ಅಂತ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಟರ್ಮ್. ಓಕೆ, ಇಲ್ಲಿ ನೋಡಿ ಇದಕ್ಕಿಂತ ಮತ್ತೆ ಕ್ಯಾರೆಕ್ಟರ್ಸ್ಗಳು ಸಿಗುತ್ತೆ. ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಾನು 3 ಪಾಯಿಂಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಯಾವ ಬೇಸಿಸ್ ಮೇಲೆ RH ವಿಟೇಕರು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಮಾಡಿದ್ರು ಅಂದರೆ, ಸಿಂಪಲ್ ಆಗಿ 3 ಪಾಯಿಂಟ್ ಅಬ್ಸರ್ವ್ ಮಾಡ್ತೀರಾ ಅಂದರೆ, ಕಾಂಪ್ಲೆಕ್ಸಿಟಿ ಆಫ್ ಸೆಲ್ ಸ್ಟ್ರಕ್ಚರ್ ಎಸ್ಪೆಷಲಿ prokaryotes or eukaryotes. Next one, complexity of organism body unicellular or multicellular. Next one, the mode of nutrition either autotrophs or
ಹೆಟ್ರೋಟ್ರೋಪ್ಸ್. ಇದೇ ಥರ ಇದಕ್ಕೂ ಅಡಿಷನಲ್ ಪಾಯಿಂಟ್ಸ್ ಬರುತ್ತೆ. ಈ ಎಲ್ಲ ಕ್ಲಾಸಸ್ನ ನಾವೇನು ಮಾಡ್ತೀವಿ, ರೆಗ್ಯುಲರ್ ಥಿಯರಿ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ. ನಿಮಗೆ ಐಡಿಯಾ ಇರಲಿ ಅಂತೇಳಿ ಈ ಪಾಯಿಂಟ್ನ ನಾನು ಏನು ಮಾಡಿದ್ದೀನಿ, ಇಲ್ಲಿ ಚೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ನಾವು ಆಗಿಂದ ಡಿಸ್ಕಸ್ ಮಾಡ್ತಿದ್ವಿ ದಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್. 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಂದ್ಕೊಳ್ಳೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್? ಫಸ್ಟ್ ಒನ್ ಮೊನೇರಾ, ಸೆಕೆಂಡ್ ಒನ್ ಪ್ರೊಟಿಸ್ಟಾ, ಥರ್ಡ್ ಒನ್ ಫಂಗೈ, ಫೋರ್ತ್ ಒನ್ ಪ್ಲಾಂಟೆ ಆ್ಯಂಡ್ ಫಿಫ್ತ್ ಒನ್ ಈಸ್ ಅನಿಮೇಲಿಯಾ. ಇದನ್ನು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಇದೇ ಕಾನ್ಸೆಪ್ಟ್, ದಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್: ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಅನಿಮೇಲಿಯಾ. ದಿ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಹಾಗಾದರೆ ದಿ ಫಸ್ಟ್ ಒನ್ ಈಸ್ ಮೊನೇರಾ. ಈಗ ಮೊನೇರಾ ಅಂದ ಕೂಡಲೇ ನಮಗೇನು ಪಾಯಿಂಟ್ ನೆನಪಾಗುತ್ತೆ ಅಂದರೆ, ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯಾ. ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯಾ. ನಾವೇನು ಮೊನೇರಾ ಅಂದ ಕೂಡಲೇ ನೋಡಿದ ಕೂಡಲೇ ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯಾ ಅಂತೇಳಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದೀಸ್ ಬ್ಯಾಕ್ಟೀರಿಯನ್ಸ್ ಆರ್ ಆಮ್ನಿಪ್ರೆಸೆಂಟ್. ಏನು ಆಮ್ನಿಪ್ರೆಸೆಂಟ್ ಅಂದರೆ ದೆ ಫೌಂಡ್ ಎವ್ರಿವೇರ್. ಎಲ್ಲ ಕಡೆ ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡ್ತೀವಿ. ಹೈ ಟೆಂಪ್ರೇಚರ್ಲಿರುತ್ತೆ, ಹಾಟ್ ಸ್ಪ್ರಿಂಗ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ, ಡೆಸರ್ಟಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ, ಕೋಲ್ಡ್ ಕಂಡೀಷನ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ದಿ ಮೊನೇರಾ ಆರ್ ಆಮ್ನಿಪ್ರೆಸೆಂಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ 2 ಪಾಯಿಂಟ್ ಇದೆ. ಫಸ್ಟ್ 2 ಪಾಯಿಂಟ್ಸ್ ನೋಡಿ. ಕಿಂಗ್ಡಮ್ ಮೊನೇರಾ, ಯೂನಿಸೆಲ್ಯುಲಾರ್ ಆ್ಯಂಡ್ ಫಿಲಮೆಂಟಸ್ ಪ್ರೊಕ್ಯಾರಿಯೋಟ್ಸ್. ಯೂನಿಸೆಲ್ಯುಲಾರ್ ಅಂದರೆ ನಿಮಗೆ ಗೊತ್ತಿದೆ, ಪ್ರೊಕ್ಯಾರಿಯೋಟ್ಸ್ ಅಂದರೆ ನಿಮಗೆ ಗೊತ್ತಿದೆ, ಫಿಲಮೆಂಟಸ್ ಅಂದ ಕೂಡಲೇ ಅರೇಂಜ್ಡ್ ಒನ್ ಎಬೋ ದಿ ಅದರ್. ಓಕೆ, ಇಲ್ಲಿ ಫಸ್ಟ್ ಪಾಯಿಂಟ್ ನಾವು ಚೂಸ್ ಮಾಡ್ತಾ ಮೊನೇರಾ ಯೂನಿಸೆಲ್ಯುಲಾರ್ ಆರ್ ಫಿಲಮೆಂಟಸ್ ಪ್ರೊಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ ಅಂತ ನಿಮಗೆ ಮೀನಿಂಗ್ ಗೊತ್ತಾಗಿದೆ. ಓಕೆ, ಅದೇ ಥರ ದೀಸ್ ಮೊನೇರಾ ಆರ್ ಆಮ್ನಿಪ್ರೆಸೆಂಟ್. ದಿ ಸೋಲ್ ಮೆಂಬರ್ಸ್ ಆಫ್ ಮೊನೇರಾ ಆರ್ ಬ್ಯಾಕ್ಟೀರಿಯಾ ಆ್ಯಂಡ್ ದೆ ಪ್ರೆಸೆಂಟ್ ಎವ್ರಿವೇರ್. ಒಂದು ಸಿಂಪಲ್ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ 1 ಹ್ಯಾಂಡ್ಫುಲ್ ಆಫ್ ಸಾಯಿಲ್ ತೊಗೊಂಡ್ರೆ ವಿ ಹ್ಯಾವ್ ಟು ಸಿ ಮೋರ್ ದ್ಯಾನ್ 100 ಬ್ಯಾಕ್ಟೀರಿಯನ್ಸ್ಗಳನ್ನ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ನೋಡಿ ಯಾವ ಥರ ಡೈವರ್ಸಿಟಿ ಅಂತ. ದಿ ಹ್ಯಾಂಡ್ಫುಲ್ ಆಫ್ ಸಾಯಿಲ್ ತಗೊಂಡಾಗ ಏನಾಗುತ್ತೆ, ವಿ ಹ್ಯಾವ್ ಟು ಸಿ ದಿ ಮೋರ್ ದ್ಯಾನ್ 100 ಬ್ಯಾಕ್ಟೀರಿಯನ್ಸ್ಗಳನ್ನ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಡೈವರ್ಸಿಟಿ ನೋಡಿ ಯಾವ ಥರ ಪ್ರೆಸೆಂಟ್ ಇದೆ. ಅಗೈನ್ ದೀಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಶೇಪ್ಸ್ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಜನರಲ್ ಆಗಿ ಶೇಪ್ಸ್ ಹೇಳ್ತೀವಿ ಅಂದರೆ ರಾಡ್ ಶೇಪ್, ಕಾಮಾ ಶೇಪ್, ಸ್ಪೆರಿಕಲ್ ಶೇಪ್, ಸ್ಪೈರಲ್ ಶೇಪಲ್ಲಿ ನಾವೇನು ಮಾಡ್ತೀವಿ, ಈ ಬ್ಯಾಕ್ಟೀರಿಯಾಗಳ ಶೇಪ್ಗಳನ್ನ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಒನ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಆಟೋಟ್ರೋಪಿಕ್ ಆರ್ ಹೆಟೆರೋಟ್ರೋಪಿಕ್. ಈ ಪಾಯಿಂಟ್ ನಿಮಗೆ ಗೊತ್ತಿದೆ. ಸಮ್ ಆಫ್ ದಿ ಬ್ಯಾಕ್ಟೀರಿಯನ್ಸ್ ಆರ್ ದ ಸಿಂಥಸೈಸ್ ದೇರ್ ಓನ್ ಫುಡ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಡಿಪೆಂಡ್ಸ್ ಅಪಾನ್ ದಿ ಅದರ್ ಒನ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೆಟೆರೋಟ್ರೋಪಿಕ್ ಅಂತೇಳಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ದೇ ರೀಪ್ರೊಡ್ಯೂಸ್ ಬೈ ವೆಜಿಟೇಟಿವ್, ಅಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ವೆಜಿಟೇಟಿವ್ ರೀಪ್ರೊಡಕ್ಷನ್ಸ್ ಇದೆ. ಇಟ್ ಈಸ್ ನಥಿಂಗ್ ಬಟ್ ದಿ ಟೈಪ್ ಆಫ್ ಎಸೆಕ್ಷುವಲ್ ರೀಪ್ರೊಡಕ್ಷನ್. ವಿ ಹ್ಯಾವ್ ಟು ಸಿ ದಿ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಸೆಕ್ಷುವಲ್ ರೀಪ್ರೊಡಕ್ಷನ್ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ನಾವು ನೋಡುವಂಥ ಪ್ರೈಮರಿ ಪಾಯಿಂಟ್ಸ್ ರಿಗಾರ್ಡಿಂಗ್ ಟು ದಿ ಮೊನೇರಾ. ಓಕೆ, ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯಾ, ದೇ ಆರ್ ಆಮ್ನಿಪ್ರೆಸೆಂಟ್, ಯೂನಿಸೆಲ್ಯುಲಾರ್, ಫಿಲಮೆಂಟಸ್, ಪ್ರೊಕ್ಯಾರಿಯೋಟ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಆಟೋಟ್ರೋಪ್ಸ್ ಆರ್ ಹೆಟೆರೋಟ್ರೋಪ್ಸ್. ಲಾಸ್ಟ್ ಪಾಯಿಂಟ್ ದೇ ರೀಪ್ರೊಡ್ಯೂಸ್ ವೆಜಿಟೇಟಿವ್, ಎಸೆಕ್ಷುವಲ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಮೂಲಕ ಏನಾಗುತ್ತೆ, ದೇ ಶೋ ರೀಪ್ರೊಡಕ್ಷನ್. ಹಾಗಾದರೆ ನೆಕ್ಸ್ಟ್ ಸ್ಲೈಡಲ್ಲಿ ದಿ ಮೇಜರ್ ಮೆಂಬರ್ಸ್ ಆಫ್ ಮೊನೇರಾ ಅಬ್ಸರ್ವ್ ಮಾಡ್ತಾ ಹೋದರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿ ಮೇಜರ್ ಗ್ರೂಪ್ ಆಫ್ ಮೊನೇರಾದಲ್ಲಿ ನಾವು ಅಬ್ಸರ್ವ್ ಮಾಡೋದು, ವಿ ಹ್ಯಾವ್ ಟು ಸಿ ಯಾರು ಮೇಜರ್ ಮೆಂಬರ್ಸ್ ಅಂದರೆ ಇಲ್ಲಿ ನೋಡಿ. ಒನ್ ಈಸ್ ಆರ್ಕಿಬ್ಯಾಕ್ಟೀರಿಯಾ, ಯುಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ. ಓಕೆ, ದಿ ಮೇಜರ್ ಗ್ರೂಪ್ಸ್ ಆಫ್ ಮೊನೇರಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಆರ್ಕಿಬ್ಯಾಕ್ಟೀರಿಯಾ, ಯುಬ್ಯಾಕ್ಟೀರಿಯಾ ಆ್ಯಂಡ್ ಸೈನೋಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಅಂದ ಕೂಡಲೇ ದೋಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಅಂದರೆ ಎಲ್ಲಿ ತುಂಬ ಡಿಫಿಕಲ್ಟ್ ಪ್ಲೇಸ್ ಇದೆ, ಸರ್ವೈವಿಲಿಟಿಗೆ ತುಂಬ ಕಷ್ಟ ಇದೆ, ಅಂಥ ಜಾಗದಲ್ಲಿ ಏನಾಗುತ್ತೆ, ಬದುಕುಳಿಯುವಂಥ ಕೆಪಾಸಿಟಿ ಪ್ರೆಸೆಂಟ್ ಇದೆ. ದಟ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಈಸ್ ಕನ್ಸಿಡರ್ ಆಸ್
ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಆರ್ಕಿಬ್ಯಾಕ್ಟೀರಿಯಾಸಲ್ಲಿ ಥರ್ಮೋಅಸಿಡೋಫಿಲ್ಸ್ ನೋಡ್ತೀವಿ, ಮೆಥೆನೋಜನ್ಸ್ನ ಅಬ್ಸರ್ವ್ ಮಾಡ್ತೀವಿ, ಹ್ಯಾಲೋಫಿಲ್ಸ್ಗಳನ್ನ ಏನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಕೆಲವೊಂದು ಬ್ಯಾಕ್ಟೀರಿಯಾ ಹೈ ಟೆಂಪ್ರೇಚರ್ಲಿ ಪ್ರೆಸೆಂಟ್ ಇರುತ್ತೆ, ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾ ಹೈ ಸಲೈನಿಟಿಲಿ ಪ್ರೆಸೆಂಟ್ ಇರುತ್ತೆ, ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾ ಏನಾಗುತ್ತೆ ಅನರೋಬಿಕ್ ಕಂಡೀಷನ್ಸಲ್ಲೂ ಪ್ರೆಸೆಂಟ್ ಇರುತ್ತೆ. ಈ ಥರದ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಸರ್ವೈವ್ ಆಗುವಂಥ ಬ್ಯಾಕ್ಟೀರಿಯಾಗೆ ನಾವೇನಂತ ಕರಿತೀವಿ ಅಂದರೆ ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ, ಮೆಥೆನೋಜನ್ಸ್ ಇದೆ, ಹ್ಯಾಲೋಫೈಲ್ಸ್ ಇದೆ. ಮೆಥೆನೋಜನ್ಸ್ ಅಂದ್ಕೊಳ್ಳೆ ದೋಸ್ ಬ್ಯಾಕ್ಟೀರಿಯಾ ವಿಚ್ ಪ್ರೊಡ್ಯೂಸಸ್ ಮೀಥೇನ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೆಥೆನೋಜನ್ ಬ್ಯಾಕ್ಟೀರಿಯನ್ಸ್ ಅಂತ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇದು ಫಸ್ಟ್ ಗ್ರೂಪ್ ಆಯಿತು ಮೊನೆರಾದಲ್ಲಿ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡ್ತಾ ಹೋದರೆ ಯು ಬ್ಯಾಕ್ಟೀರಿಯಾ. ದಿ ಯು ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಕಾಲ್ಡ್ ಏನಂತ ಕರಿತೀವಿ ಅಂದರೆ ಟ್ರೂ ಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಟ್ರೂ ಬ್ಯಾಕ್ಟೀರಿಯಾ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಅಗೇನ್ ಏನು ನಾವು ಟ್ರೂ ಬ್ಯಾಕ್ಟೀರಿಯಾ ಅಂತ ಟರ್ಮ್ ಯೂಸ್ ಮಾಡ್ತೀವಿ, ದಿಸ್ ಟ್ರೂ ಬ್ಯಾಕ್ಟೀರಿಯಾ ವಿಚ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಎ ಟಫ್ ಸೆಲ್ ವಾಲ್ ಇಂದ ಏನಾಗಿರುತ್ತೆ ಕವರ್ ಆಗಿರುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಯು ಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ವಿಬ್ರಿಯೋ ಬ್ಯಾಕ್ಟೀರಿಯಾ ಆ್ಯಂಡ್ ಮೈಕೋಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯಿತು. ದಿ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಕರಿತೀವಿ. ದೇ ಆರ್ ಫೋಟೋಸಿಂಥೆಟಿಕ್ ಬ್ಲೂ ಗ್ರೀನ್ ಆಲ್ಗೆ ಆ್ಯಂಡ್ ದಿಸ್ ಸೈನೋಬ್ಯಾಕ್ಟೀರಿಯಾ ಆರ್ ಆಟೋಟ್ರೋಪ್ಸ್. ತನಗೆ ಬೇಕಾಗಿರುವಂಥ ಫುಡ್ನ ತಾನೇ ಸಿಂಥಸೈಸ್ ಮಾಡ್ಕೊಳುತ್ತೆ. ಅಲಾಂಗ್ ವಿತ್ ದಿಸ್ ದೇ ಆರ್ ಹೆಲ್ಪ್ಫುಲ್ ಫಾರ್ ನೈಟ್ರೋಜನ್ ಫಿಕ್ಸೇಷನ್ ಪರ್ಪಸ್ಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಓಕೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫಿಕ್ಸೇಷನ್ ಆಫ್ ನೈಟ್ರೋಜನ್ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಸೈನೋಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು ದಿ ಮೇಜರ್ ಗ್ರೂಪ್ಸ್ ಆಫ್ ಮೊನೆರಾ. ಮೇಜರ್ ಗ್ರೂಪ್ಸ್ ಆಫ್ ಮೊನೆರಾದಲ್ಲಿ ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಅಂದ್ಕೊಳ್ಳೆ ಟರ್ಮ್ ನೆನ್ಪಿಟ್ಕೊಳ್ಳಿ, ದೋಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್, ದಟ್ ಒನ್ ಈಸ್ ಕಾಲ್ಡ್ ಆರ್ಕಿಬ್ಯಾಕ್ಟೀರಿಯಾ. ಸೆಕೆಂಡ್ ಒನ್ ಯು ಬ್ಯಾಕ್ಟೀರಿಯಾ. ದಿ ಯು ಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಕಾಲ್ಡ್ ಟ್ರೂ ಬ್ಯಾಕ್ಟೀರಿಯನ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಥರ್ಡ್ ಒನ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಸೈನೋಬ್ಯಾಕ್ಟೀರಿಯಾ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಒನ್, ದಟ್ ಈಸ್ ಮೊನೆರಾ. ಓಕೆ, ನೆಕ್ಸ್ಟ್ ದಿ ಸೆಕೆಂಡ್ ಕಿಂಗ್ಡಮ್ ಈಸ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿ ಸೆಕೆಂಡ್ ಕಿಂಗ್ಡಮ್ ಈಸ್ ಪ್ರೊಟಿಸ್ಟಾ. ಪ್ರೊಟಿಸ್ಟಾ ಅಂದ್ಕೊಳ್ಳಿ ನೋಡಿ, ಫಸ್ಟ್ ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಾವು ಮೊನೆರಾ ಬರೀತಾ ಪ್ರೋಕ್ಯಾರಿಯೋಟ್ಸ್ ಅಂತ ಬರ್ತಿದ್ವಿ, ಯುನಿ ಆರ್ ಫಿಲಮೆಂಟಸ್ ಪ್ರೋಕ್ಯಾರಿಯೋಟ್ಸ್ ಅಂತ ಟರ್ಮ್ ಯೂಸ್ ಮಾಡಿದ್ವಿ. ಬಟ್ ಯಾವಾಗ ಕಿಂಗ್ಡಮ್ ಪ್ರೊಟಿಸ್ಟಾಗೆ ಬರ್ತೀರಾ, ಇಟ್ ಈಸ್ ಆನ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್. ಇಟ್ ಈಸ್ ಆನ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ಇನ್ನೂ ಒಂದು ಸಿಂಪಲ್ ಪಾಯಿಂಟ್ ಹೇಳಿದ್ರೆ, ಇಟ್ ಈಸ್ ಆನ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಯಾವುದು ಪ್ರೊಟಿಸ್ಟಾ, ಇಟ್ ಈಸ್ ಆನ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ prokaryotic monera and also eukaryotic fungi, plantae and animalia. ಇವಿಷ್ಟಕ್ಕೂ ಏನಾಗುತ್ತೆ, ದಿ ಪ್ರೊಟಿಸ್ಟಾ ಆಕ್ಟ್ ಆಸ್ ಎ ಕನೆಕ್ಟಿಂಗ್ ಲಿಂಕ್ ಆಗಿ ಏನು ಮಾಡುತ್ತೆ ಆಕ್ಟ್ ಮಾಡುತ್ತೆ. ಓಕೆ, ದಟ್ಸ್ ವೈ ದಿ ಕಿಂಗ್ಡಮ್ ಪ್ರೊಟಿಸ್ಟಾ ಅಂದ್ಕೊಳ್ಳೆ ದೇ ಆರ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ವಿ ಆರ್ ಸೀನ್ ಫ್ರೆಶ್ ವಾಟರ್ ಇರುತ್ತೆ, ಮೆರೈನಲ್ಲಿ, ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟಿಕ್ ಆಗಿ ರೋಲ್ ಮಾಡುತ್ತೆ. ನೆಕ್ಸ್ಟು ಸಮ್ ಆಫ್ ದೆಮ್ ಆರ್ ಫೋಟೋಸಿಂಥೆಟಿಕ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ನಾನ್ ಫೋಟೋಸಿಂಥೆಟಿಕ್. ಆ್ಯಂಡ್ ದಿ ಲೋಕೋಮೋಟರಿ ಸ್ಟ್ರಕ್ಚರ್ ಆರ್ ಸೀಲಿಯಾ, ಫ್ಲಾಜೆಲಾ, ಸುಡೋಪೋಡಿಯಾ ಆರ್ ಆಬ್ಸೆಂಟ್. ಇದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ದಿ ಲೋಕೋಮೋಟರಿ ಸ್ಟ್ರಕ್ಚರ್ ಅಂದ್ಕೊಳ್ಳಿ ಸೀಲಿಯಾ, ಫ್ಲಾಜೆಲಾ, ಸುಡೋಪೋಡಿಯಾ ಆರ್ ಆಬ್ಸೆಂಟ್ ಇರುತ್ತೆ. ರೀಪ್ರೊಡಕ್ಷನ್ ಅಂದ್ಕೊಳ್ಳೆ ವಿ ಹ್ಯಾವ್ ಟು ಸಿ asexual reproduction and sexual reproduction. Asexual ಅಂದರೆ ಗೊತ್ತಿದೆ, without fusion and without formation of gametes and uniparental. The fusion of male and female gametes, that one is considered as a sexual reproduction ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ನಾವು ಏನು ಪ್ರೊಟಿಸ್ಟಾ ಇದೆ, ಪ್ರೊಟಿಸ್ಟಾದಲ್ಲಿ ಏನೇನು ಕ್ಯಾಟಗರೀಸ್ ನೋಡ್ಬೋದು, ಕ್ಯಾಟಗರೀಸ್ ವೈಸ್ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕ್ಯಾಟಗರೀಸ್ ನಿಮಗೆ ಏನಾಗುತ್ತೆ ನೆಕ್ಸ್ಟ್ ಸ್ಲೈಡ್ಸ್ ಸಿಗುತ್ತೆ. ದಿ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿ ಮೇಜರ್ ಗ್ರೂಪ್ಸ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ ಅಂದ್ಕೊಳ್ಳಿ ಯಾರ್ಯಾರು ಬರಿಬೋದು ಅಂತ ನೀಟಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಕ್ರೈಸೋಫೈಟಾ, ಸೆಕೆಂಡ್ ಒನ್ ಡಿನೋಫ್ಲಾಜೆಲೇಟಾ, ಥರ್ಡ್ ಒನ್ ಯುಗ್ಲಿನಾಯ್ಡ್ಸ್, ಫೋರ್ತ್ ಒನ್ ಸ್ಲೈಮೋಲ್ಡ್ಸ್, ಫಿಫ್ತ್ ಒನ್ ಪ್ರೋಟೋಜೋವಾ. ಇದಿಷ್ಟು ಮೆಂಬರ್ಸ್ನ ನಾವೆಲ್ಲಿ ನೋಡ್ತೀವಿ ಅಂದರೆ
ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ನೀಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈ ಟರ್ಮ್ಸ್ ಯಾವಾಗಲೂ ನಿಮ್ಮ ಜೊತೆಲೇ ಇತ್ತು ಅಂದರೆ ಅಗೈನ್ ಬಾಯಲ್ಲೇ ಇರುತ್ತೆ, ಮರ್ತೋಗೋದಿಲ್ಲ. ಫಸ್ಟ್ ಒನ್ ಯಾವುದು? ದಿ ಫಸ್ಟ್ ಒನ್ ಈಸ್ ಕ್ರೈಸೋಫೈಟಾ, ಸೆಕೆಂಡ್ ಒನ್ ಡಿನೋಫ್ಲಾಜೆಲೇಟಾ, ಥರ್ಡ್ ಒನ್ ಯಾವುದು? ಥರ್ಡ್ ಒನ್ ಯುಗ್ಲಿನಾಯ್ಡ್ಸ್, ಫೋರ್ತ್ ಒನ್ ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಫಿಫ್ತ್ ಒನ್ ಫಂಗೈ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ, ದಿ ಫಸ್ಟ್ ಒನ್ ಈಸ್ ದಿ ಕ್ರೈಸೋಫೈಟಾ. ಕ್ರೈಸೋಫೈಟಾ ಅಂದ್ಕೂಡಲೇ ದೀಸ್ ಕ್ರೈಸೋಫೈಟಾ ಆರ್ ಫ್ರೆಶ್ ವಾಟರ್ ಆರ್ ಮೆರೈನ್ ವಾಟರ್ ಅಂತೇಳಿ ಕರಿತೀವಿ. ಆಲ್ ದಿ ಮೆಂಬರ್ ಆರ್ ಮೈಕ್ರೋಸ್ಕೋಪಿಕ್. ಇಲ್ಲಿ ನಾನು ಸಿಂಪಲ್ ಆಗಿ ಮಾತ್ರ ಪಾಯಿಂಟ್ ಹೇಳ್ತೀವಿ. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಏನು ಮಾಡ್ತೀವಿ, ಇನ್ ಡೀಟೇಲ್ ಎಕ್ಸಾಂಪಲ್ಸ್ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಫ್ರೆಶ್ ವಾಟರ್ ಆರ್ ಮೆರೈನ್ ವಾಟರ್. ಓಕೆ, ಫ್ರೀ ಫ್ಲೋಟಿಂಗ್, ಮೈಕ್ರೋಸ್ಕೋಪಿಕ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಎಸ್ಪೆಷಲಿ ಕ್ರೈಸೋಫೈಟಾ ಅಂದ್ಕೂಡಲೇ ಎರಡು ಎಕ್ಸಾಂಪಲ್ನ ಚೂಸ್ ಮಾಡ್ತೀವಿ. ಒನ್ ಈಸ್ ಡಯಾಟಮ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗೋಲ್ಡನ್ ಆಲ್ಗೆನ್ ಏನು ಮಾಡ್ತೀವಿ, ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಒನ್ ಕ್ರೈಸೋಫೈಟಾ. ನೆನಪಿರ್ಬೋದಲ್ವಾ? ಕ್ರೈಸೋಫೈಟಾ ಅಂದ್ಕೂಡಲೇ ಫ್ರೆಶ್ ವಾಟರ್ ಆರ್ ಮೆರೈನ್ ಫಾರ್ಮ್, ಮೈಕ್ರೋಸ್ಕೋಪಿಕ್. ಓಕೆ, ಇದರಲ್ಲೂ ಸಹ ಮೋಸ್ಟ್ ಆಫ್ ದೆಮ್ ಆರ್ ಫೋಟೋಸಿಂಥೆಟಿಕ್. ಬಟ್ ಇದರಲ್ಲಿ ನಾವು ನೋಡುವಂಥ ಎಕ್ಸಾಂಪಲ್ಸ್ ಅಂದರೆ ದಿ ಮೇಜರ್ ಎಕ್ಸಾಂಪಲ್ಸ್ ಆರ್ ಒನ್ ಈಸ್ ಡಯಾಟಮ್ಸ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಗೋಲ್ಡನ್ ಆಲ್ಗೆ. ಓಕೆ, ಇದು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ದಟ್ ಈಸ್ ದಿ ಡಿನೋಫ್ಲಾಜೆಲೇಟಾ. ಡಿನೋಫ್ಲಾಜೆಲೇಟಾ ಇಲ್ಲೊಂದು ಅಬ್ಸರ್ವ್ ಮಾಡಿ, ಈ ಟರ್ಮ್ ನೋಡ್ಕೊಳ್ಳೆ ನಿಮಗೊಂದು ನೆನಪಾಗುತ್ತೆ. ಡಿನೋಫ್ಲಾಜೆಲೇಟಾ, ಡಿನೋಫ್ಲಾಜೆಲೇಟಾ ಅಂದ್ಕೊಳ್ಳೆ ಮೋಸ್ಟ್ ಆಫ್ ದೆಮ್ ಆರ್ ಮೆರೈನ್ ಫಾರ್ಮ್ಸ್. Most of them are marine form and these dinoflagellata which are present in different colors. ಬೇರೆ ಬೇರೆ ಕಲರ್ಸ್ ನೋಡ್ತೀವಿ. ಜನರಲ್ ಆಗಿ ಯೆಲ್ಲೋ ಕಲರ್, ಗ್ರೀನ್ ಕಲರ್, ಬ್ಲೂ ಕಲರ್ ಏನು ಮಾಡ್ತೀವಿ ನಾವು ಡಿನೋಫ್ಲಾಜೆಲೇಟ್ಸ್ನ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮರೈನ್ ವಾಟರ್ ಅಂತ ನೋಡಿದ್ರಿ, ಡಿಫ್ರೆಂಟ್ ಕಲರೇಷನ್ಸಲ್ಲಿ ಪ್ರೆಸೆಂಟ್ ಇದೆ. ಆ್ಯಂಡ್ ದೀಸ್ ಡಿನೋಫ್ಲಾಜೆಲೇಟಾ ವಿಚ್ ಶೋ ಫ್ಲಾಜೆಲಾ. ಫ್ಲಾಜೆಲಾ ಯಾವ ಥರ ಇರುತ್ತಂದರೆ ಒನ್ ಈಸ್ ಲಾಂಗಿಟ್ಯೂಡಿನಲ್ ಫ್ಲಾಜೆಲಾ ಆ್ಯಂಡ್ ಅನದರ್ ಒನ್ ಈಸ್ ಟ್ರಾನ್ಸ್ವರ್ಸ್ ಫ್ಲಾಜೆಲಾ. ನಾವೇನು ಮಾಡ್ತೀವಿ, ಯಾವುದ್ರಲ್ಲಿ ಅಬ್ಸರ್ವ್ ಮಾಡ್ತೀವಿ, ಡಿನೋಫ್ಲಾಜೆಲೇಟದಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಎಕ್ಸಾಂಪಲ್ ಈಸ್ ಗೋನಿಯಾಲಾಕ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು ಟರ್ಮ್ ಬರ್ತೀವಿ ಡಿನೋಫ್ಲಾಜೆಲಾ ಅಂದ್ಕೊಳ್ಳೆ, ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ರೆಡ್ ಟೈಡ್. ಏನಕ್ಕೆ ರೆಡ್ ಟೈಡ್ ಅಂತೇಳಿ ಕರಿತೀವಿ ಅಂದರೆ ಇದರಲ್ಲಿ ಮಲ್ಟಿಪ್ಲಿಕೇಶನ್ ರೇಟು ತುಂಬ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಪ್ರೆಸೆಂಟ್ ಇದೆ. ದಟ್ಸ್ ವೈ ಇಟ್ ಮೇಕ್ ಸಿ ಅಪಿಯರ್ ರೆಡ್. ಸಿ ಅಪಿಯರ್ ರೆಡ್ ಥರ ಮಾಡುತ್ತೆ ಬಿಕಾಸ್ ಆಫ್ ದಿ ಮಲ್ಟಿಪ್ಲಿಕೇಶನ್ ರೇಟ್. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ರೆಡ್ ಟೈಡ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಇಸ್ ಗೋನಿಯಾಲಾಕ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಡಿನೋಫ್ಲಾಜೆಲೇಟಾ. ಓಕೆ, ಈಗ ಎರಡು ಮೆಂಬರ್ಸ್ ಆಯಿತು ಯಾವುದರಲ್ಲಿ, ಪ್ರೊಟಿಸ್ಟಾದಲ್ಲಿ. ಒನ್ ಈಸ್ ಕ್ರೈಸೋಫೈಟಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ಡಿನೋಫ್ಲಾಜೆಲೇಟಾ. ಕ್ರೈಸೋಫೈಟಾ ಅಂದ್ಕೊಳ್ಳೆ ಎರಡು ಎಕ್ಸಾಂಪಲ್. ಒನ್ ಯಾವುದು, ಫಸ್ಟ್ ಎಕ್ಸಾಂಪಲ್ ಡಯಾಟಮ್ಸ್, ಸೆಕೆಂಡ್ ಎಕ್ಸಾಂಪಲ್ ಯಾವುದು, ದಟ್ ಈಸ್ ದಿ ಗೋಲ್ಡನ್ ಆಲ್ಗೆ. ಅದೇ ಥರ ಡಿನೋಫ್ಲಾಜೆಲೇಟಾ ಅಂದ್ಕೊಳ್ಳೆ ಎರಡು ಥರದ ಫ್ಲಾಜೆಲಾ ಇರುತ್ತೆ. ಮರೈನ್ ವಾಟರ್ ಕಂಡೀಷನ್ಸ್, ದೇ ಶೋ ರೆಡ್ ಟೈಡ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಅಬ್ಸರ್ವ್ ಮಾಡಿದ್ರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಯುಗ್ಲಿನಾಯ್ಡ್ಸ್ ನೇಮ್ ಇಂಡಿಕೇಟ್ ಮಾಡ್ಕೊಳ್ಳೆ ಗೊತ್ತಾಗ್ತಿದೆ. ಯುಗ್ಲಿನಾ ಆರ್ ದಿ ಮೆಂಬರ್ಸ್. ಇದರಲ್ಲಿ ನಾವು ಅಬ್ಸರ್ವ್ ಮಾಡುವಂಥ ಮೆಂಬರ್ ಯಾರು, ಯುಗ್ಲಿನಾ ನಾವು ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಗೈನ್ ಯುಗ್ಲಿನಾ ಈಸ್ ಎನ್ ಆಟೋಟ್ರೋಪ್ಸ್. ಆಟೋಟ್ರೋಪಿಕ್ ಮೆಂಬರ್ ಆಗಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಈ ಯುಗ್ಲಿನಾದಲ್ಲೂ ಅಷ್ಟೇ ಒನ್ ಫ್ಲಾಜೆಲಾ, ಯಾಕಂದರೆ ದಿ ಲೋಕೋಮೋಟರಿ ಆರ್ಗನ್ ಇಸ್ ಫ್ಲಾಜೆಲಾ. ಲೋಕೋಮೋಟರಿ ಆರ್ಗನ್ ಇಸ್ ಫ್ಲಾಜೆಲಾ. ದಿ ಒನ್ ಫ್ಲಾಜೆಲಾ ಇಸ್ ಲಾಂಗ್ ಆ್ಯಂಡ್ ಅನದರ್ ಫ್ಲಾಜೆಲಾ ಇಸ್ ಶಾರ್ಟ್ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಒನ್ ಯುಗ್ಲಿನಾಯ್ಡ್ಸ್. ಓಕೆ, ಎಕ್ಸಾಂಪಲ್ ಇಸ್ ಯುಗ್ಲಿನಾ. ನೆಕ್ಸ್ಟ್ ಫೋರ್ತ್ ಒನ್ ದಟ್ ಈಸ್ ಸ್ಲೈಮ್ ಮೋಲ್ಡ್ಸ್. ಸ್ಲೈಮ್ ಮೋಲ್ಡ್ಸ್ ಅಂದ್ಕೊಳ್ಳೆ ದೀಸ್ ಆರ್ ಸ್ಯಾಪ್ರೋಫೈಟ್ಸ್. ಸ್ಯಾಪ್ರೋಫೈಟ್ಸ್ ಅಂದ್ಕೊಳ್ಳೆ ದೋಸ್ ಆರ್ಗ್ಯಾನಿಸಮ್ ಆರ್ ದೋಸ್ ಇಂಡಿವಿಜುವಲ್ ವಿಚ್ ಫೀಡ್ಸ್ ಆನ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಯಾಪ್ರೋಫೈಟ್ಸ್ ಅಂತೇಳಿ ಕರಿತೀವಿ. ದಿ ಮೆಂಬರ್ ಇಸ್ ಕಾಲ್ಡ್ ಸ್ಲೈಮ್ ಮೋಲ್ಡ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಈ ಸ್ಲೈಮ್ ಮೋಲ್ಡ್ಸಲ್ಲಿ ನಾವು ನೋಡುವಂಥ ಎಕ್ಸಾಂಪಲ್ ಅಂದರೆ ಸ್ಟಿಮ್ನಾಯ್ಡ್ಸ್ನ ಏನು ಮಾಡ್ತೀವಿ, ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಇದು ಫೋರ್ತ್ ಮೆಂಬರ್ ಆಯಿತು. ನೆಕ್ಸ್ಟ್ ಅದೇ ಥರ ಫಿಫ್ತ್ ಮೆಂಬರ್ ಅಬ್ಸರ್ವ್ ಮಾಡಿದರೆ ಪ್ರೊಟಿಸ್ಟಾದಲ್ಲಿ. ಆ ಫಿಫ್ತ್ ಮೆಂಬರ್ ಯಾರು ಅಂದರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಆ ಫಿಫ್ತ್ ಮೆಂಬರ್ ನಾವು ನೋಡೋದು ಪ್ರೋಟೋಜೋವಾ. ದಿ ಪ್ರೋಟೋಜೋವನ್ಸ್ ಆರ್ ಅವರ್ ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸ್. ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸ್ ಅಂತ ನಾವೇನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ.
ಪ್ರೋಟೋಸೋವದಲ್ಲಿ ನಾವೇನು ಮಾಡ್ತೀವಿ, ಲೋಕೋಮೋಟರಿ ಆರ್ಗನ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ಪ್ರೋಟೋಸೋನ್ಸ್ನ. ಓಕೆ, ಅಮೀಬಾಯ್ಡ್, ಸೀಲಿಯೇಟೆಡ್, ಫ್ಲಾಜೆಲೇಟೆಡ್, ಸ್ಪೋರೋಸೋನ್ಸ್ ಅಂತೇಳಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಓಕೆ, ಇನ್ ಪ್ರೋಟೋಸೋವಾ ವಿ ಹ್ಯಾವ್ ಟು ಸಿ ಅಮೀಬಾಯ್ಡ್, ದಿ ಫಸ್ಟ್ ಒನ್. ಸೆಕೆಂಡ್ ಒನ್ ಯಾವುದಿದೆ, ಸೀಲಿಯೇಟೆಡ್. ಥರ್ಡ್ ಒನ್ ಫ್ಲಾಜೆಲೇಟೆಡ್. ಆ್ಯಂಡ್ ಫಿಫ್ತ್ ಒನ್ ಈಸ್ ಯಾವುದು, ಫಿಫ್ತ್ ಒನ್ ಪ್ಲಾಸ್ಮೋಡಿಯಂ ಅಥವಾ ಸ್ಪೋರೋಸೋನ್ಸ್ ಅಂತೇಳಿ ಕರಿತೀವಿ. ಅಮೀಬಾಯ್ಡ್ ಅಂದ್ಕೂಡಲೇ ಎಕ್ಸಾಂಪಲ್ ಯಾರು, ಅಮೀಬಾ ಇಸ್ ಅನ್ ಎಕ್ಸಾಂಪಲ್. ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಅಮೀಬಾಯ್ಡ್, ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಅದೇ ಥರ ಸೆಕೆಂಡ್ ಒನ್ ಸೀಲಿಯೇಟೆಡ್, ಎಕ್ಸಾಂಪಲ್ ಈಸ್ ಪ್ಯಾರಾಮೀಷಿಯಂ, ಲೋಕೋಮೋಟರಿ ಆರ್ಗನ್ ಈಸ್ ಸೀಲಿಯಾ. ನೆಕ್ಸ್ಟ್ ಅದೇ ಥರ ಥರ್ಡ್ ಒನ್ ಯಾವುದು, ಥರ್ಡ್ ಒನ್ ಫ್ಲಾಜೆಲೇಟೆಡ್, ಲೋಕೋಮೋಟರಿ ಆರ್ಗನ್ ಈಸ್ ಫ್ಲಾಜೆಲಾ. ಫ್ಲಾಜೆಲಾ ಇಸ್ ದಿ locomotory organ. Example is trypanosoma. Trypanosoma which causes sleeping sickness ನ ಏನು ಮಾಡುತ್ತೆ, ಕಾಸ್ ಮಾಡುತ್ತೆ. ಥರ್ಡ್ ಮೆಂಬರ್ ಆಯಿತು. ಅದೇ ಥರ ಫೋರ್ತ್ ಮೆಂಬರ್ ನೋಡ್ಕೊಳ್ಳೆ ಪ್ಲಾಸ್ಮೋಡಿಯಂ, ಸ್ಪೋರೋಜೋವಾ ಅಂತೇಳಿ ಕರಿತೀವಿ. ವಿತೌಟ್ ಲೋಕೋಮೋಟರಿ ಆರ್ಗನ್, ಲೋಕೋಮೋಟರಿ ಆರ್ಗನ್ನು ಪ್ರೆಸೆಂಟ್ ಇರಲ್ಲ. ಅದೇ ಥರ ಪ್ಲಾಸ್ಮೋಡಿಯಂ ಅಂದ್ಕೂಡಲೇ ನೆನಪಾಗೋದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಇಟ್ ಈಸ್ ಆ್ಯನ್ ಮಲೇರಿಯಲ್ ಪ್ಯಾರಾಸೈಟ್ ಅಂತೇಳಿ ಕರಿತೀವಿ. ಈ ಮಲೇರಿಯಲ್ ಪ್ಯಾರಾಸೈಟ್ ಇಲ್ಲಿ ನೋಡಿ ನಿಮಗೊಂದು ಫೋಟೋಗ್ರಫಿ ಕಾಣಿಸ್ತಿದೆ, ಇದನ್ನು ನಾವು ರಿಂಗ್ ಸ್ಟೇಜ್ ಅಂತೇಳಿ ಕರಿತೀವಿ. ಓಕೆ, ಏನು ಇಲ್ಲಿ ಕಲರೇಷನ್ಸ್ ಎಲ್ಲ ಕಾಣಿಸ್ತಿದೆ, ಇಟ್ ಈಸ್ ಅನ್ ಪ್ಯಾಥೋಜನ್. ಯಾವುದರ ಒಳಗಡೆ ಇದೆ ಅಂದರೆ RBC ಒಳಗಡೆ ಏನಾಗಿದೆ, ಪ್ರೆಸೆಂಟ್ ಇದೆ. ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸಿಂದು ಒಂದು ಸ್ಪೆಷಾಲಿಟಿ ಏನು ಅಂದರೆ ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಎರಡು ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ದಿ ಒನ್ ಹೋಸ್ಟ್ ಈಸ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ, ಆಕ್ಟ್ ಆಸ್ ಎ ವೆಕ್ಟರ್. ಆ್ಯಂಡ್ ಅನದರ್ ಹೋಸ್ಟ್ ಈಸ್ ಯಾವುದು, ಅನದರ್ ಹೋಸ್ಟು ದಟ್ ಈಸ್ ಹ್ಯೂಮನ್ ಬಾಡಿ. ಓಕೆ, ಇದು ಎಲ್ಲಿ ಬರುತ್ತೆ ಅಂದರೆ ಸ್ಪೋರೋಸೋನ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ನಾವು ಅಬ್ಸರ್ವ್ ಮಾಡೋ ಥಿಂಗ್ಸ್ ಎಲ್ಲಿ ಅಂದರೆ ಇಟ್ ಈಸ್ ಕಮಿಂಗ್ ಅಂಡರ್ ಪ್ರೋಟೋಸೋವಾ. ಇದಿಷ್ಟು ನಾವು ಟೋಟಲ್ ಆಗಿ ಎಲ್ಲಿ ನೋಡ್ತೀವಿ ಅಂದರೆ ಸೆಕೆಂಡ್ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಅಬ್ಸರ್ವ್ ಮಾಡುವಂಥ. ಓಕೆ, ದಿ ನೆಕ್ಸ್ಟ್ ಸ್ಲೈಡ್ ಈಸ್, ನಾವು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಥರ್ಡ್ ಕಿಂಗ್ಡಮ್ ಈಸ್ ಫಂಗೈ. ಫಂಗೈ ಅಂದ ಕೂಡಲೇ ನಾವು ಫಸ್ಟ್ ಬರೆಯುವಂಥ ಥಿಂಗ್ಸ್ ಏನು ಅಂದರೆ ದಿ ಗ್ರೇಟ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಆ್ಯಂಡ್ ಹ್ಯಾಬಿಟ್ಯಾಟ್. ಫಂಗೈನ ಅಬ್ಸರ್ವ್ ಮಾಡ್ತಾ ಹೋದರೆ ಗ್ರೇಟ್ ಡೈವರ್ಸಿಟಿ ಪ್ರೆಸೆಂಟ್ ಇದೆ ಮತ್ತು ಬೇರೆ ಬೇರೆ ಹ್ಯಾಬಿಟ್ಯಾಟ್ಸಲ್ಲಿ ಏನಾಗುತ್ತೆ, ಸರ್ವೈವ್ ಆಗುತ್ತೆ. ಇದು ನಾವು ಫಸ್ಟ್ ನೋಟ್ ಮಾಡುವಂಥ ಪಾಯಿಂಟ್. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಫಂಗೈ ಅಂದ ಕೂಡಲೇ ದೆ ಶೋ ಗ್ರೇಟ್ ಡೈವರ್ಸಿಟಿ ಆ್ಯಂಡ್ ಆಲ್ಸೋ ಹ್ಯಾಬಿಟ್ಯಾಟ್. ದಟ್ ಈಸ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಫಂಗೈ ಅಂತೇಳಿ ಕರಿತೀವಿ. ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಫೀಚರ್ಸ್ ಇದೆ. ಅಲ್ಲಿ ನೋಡ್ತಾ ಹೋದರೆ ಸಮ್ ಆಫ್ ದಿ ಫಂಗೈಸ್ ಆರ್ ಯೂನಿಸೆಲ್ಯುಲಾರ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಮಲ್ಟಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ಓಕೆ, ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಫಂಗೈ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮೊನೆರಾ ಪ್ರೊಕ್ಯಾರಿಯೋಟ್ಸ್, ಪ್ರೊಟಿಸ್ಟಾ ಯೂನಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್. ಕಿಂಗ್ಡಮ್ ಫಂಗೈ ಅಂದ್ಕೊಳ್ಳೆ, ಇನ್ ಕಿಂಗ್ಡಮ್ ಫಂಗೈ ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಯುಕ್ಯಾರಿಯೋಟ್ಸ್ನ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಸಿಂಪಲಾಗಿ ಎಕ್ಸಾಂಪಲ್ ಹೇಳಿ, ಫಂಗೈ ಅಂದ್ಕೊಳ್ಳೆ ಈಸ್ಟ್, ಓಕೆ, ರೈಜೋಪಸ್, ಅಗ್ಯಾರಿಕಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಫಂಗೈಗೆ ಎಕ್ಸಾಂಪಲ್ ಆಗಿ ಹೇಳ್ತೀವಿ. ಅದೇ ಥರ ಫಂಗೈಯಲ್ಲಿ ನಾವು ಯೂಸ್ ಮಾಡುವಂಥ ಕೆಲವೊಂದು ಟರ್ಮ್ಸ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೈಸೀಲಿಯಂ ಮತ್ತು ಐಫೆ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲೆಲ್ಲ ನೋಡಿರ್ಬೋದು, ಈಗ ಬ್ರೆಡ್ನ ತಂದಿದ್ದೀರಾ, ಒಂದು 3-4 ದಿವಸ ಅದನ್ನು ಯೂಸ್ ಮಾಡಿಲ್ಲ ಅಂದರೆ ಅದ್ರ ಮೇಲೆ ಏನಾಗುತ್ತೆ, ವಿ ಹ್ಯಾವ್ ಟು ಸಿ ದಿ ಡೆವಲಪ್ಮೆಂಟ್ ಆಫ್ ಬ್ರೆಡ್ ಮೋಲ್ಡ್ಸ್. ಮೈಸೀಲಿಯಮ್ಸ್ ಅಥವಾ ರೈಸೋಪಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಓಕೆ, ಅದ್ರಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಏನು ಫೀಚರ್ಸ್ ಕಾಣಿಸುತ್ತೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಶೋ ಅಥವಾ ದಿ ಬಾಡಿ ವಿಚ್ ಶೋ ಇಲಾಂಗೇಟೆಡ್ ಎ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ದಟ್ ಇಲಾಂಗೇಟೆಡ್ ಆರ್ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಹೈಫೆ ಅಂತೇಳಿ ಕರಿತೀವಿ. ದಿ ಇಲಾಂಗೇಟೆಡ್ ಆರ್ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಹೈಫೆ ಅಂತೇಳಿ ಕರಿತೀವಿ. ದಿ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕನ್ಸಿಡರ್ಡ್ ಆಸ್ ಎ ಮೈಸೀಲಿಯಂ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಹೈಫೆ ನಿಮಗೆ ನೀಟಾಗಿ ಅರ್ಥ ಆಗಬೇಕಂದ್ರೆ ನೆಕ್ಸ್ಟ್ ನಿಮಗೆ ಫೋಟೋಗ್ರಫಿಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ನೋಡಿ ಪಾಯಿಂಟು, ರೈಸೋಪಸ್ ಇದೆ, ಅಗ್ಯಾರಿಕಸ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇಲ್ಲಿ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ನಾನು ಹೇಳಿದೆ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕನ್ಸಿಡರ್ಡ್ ಆಸ್ ಎ ಹೈಫೆ. ಇಲ್ಲಿ ನೋಡಿ ಪಾಯಿಂಟ್ ಇಂಡಿಕೇಟ್ ಮಾಡಿದ್ವಿ. ದಿ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕನ್ಸಿಡರ್ ಆಸ್ ಹೈಫೆ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದೇ ಥರ ದಿ ನೆಟ್ವರ್ಕ್ ಆಫ್ ಹೈಫೆ
ಈಸ್ ಕನ್ಸಿಡರ್ ಆಸ್ ಮೈಸೀಲಿಯಂ ಅಂತ ನಾವೇನು ಮಾಡ್ತೀವಿ ಅದನ್ನು ಯೂಸ್ ಮಾಡ್ತೀವಿ. 2 ಪಾಯಿಂಟ್ ನೀಟಾಗಿ ನೆನ್ಪಿಟ್ಕೊಳ್ಳಿ. 1 ಪಾಯಿಂಟ್ ನಾವು ಫಂಗೈಲಿ ಯೂಸ್ ಮಾಡೋದು, ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಐಫೆ. ದಿ ನೆಟ್ವರ್ಕ್ ಆಫ್ ಐಫೆ ಈಸ್ ಕನ್ಸಿಡರ್ ಆಸ್ ಮೈಸೀಲಿಯಂ ಅಂತೇಳಿ ಕರಿತೀವಿ. ಅಗೇನ್ ಈ ಫಂಗೈಲ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಸಮ್ ಆಫ್ ದಿ ಫಂಗೈಸ್ ಆರ್ ಸ್ಯಾಪ್ರೋಫೈಟಿಕ್, ಸಮ್ ಆಫ್ ದೆಮ್ ಆರ್ ಹೆಟ್ರೋಟ್ರೋಪಿಕ್ ಅಂತ ನಾವೇನು ಮಾಡ್ತೀವಿ ಟರ್ಮ್ನ ಯೂಸ್ ಮಾಡ್ತೀವಿ. ಓಕೆ, ಇದಿಷ್ಟು ನಾವು ಪಾಯಿಂಟ್ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಫಂಗೈಯಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅದೇ ಥರ ಫಂಗೈಯಲ್ಲಿ ಕ್ಲಾಸಸ್ ಪ್ರೆಸೆಂಟ್ ಇದೆ. ಯಾವ ಥರದ ಕ್ಲಾಸಸ್ ಅಂದರೆ ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್, ಡಿಟಿರೋಮೈಸಿಟಿಸ್ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಇವೆಲ್ಲ ಕ್ಲಾಸಸ್ನ ಫಂಗೈ ಮೇಲೆ ಇನ್ನೂ ರಿಚ್ ಇನ್ಫಾರ್ಮೇಷನ್ ಏನು ಮಾಡ್ತೀವಿ ನಮ್ಮ ರೆಗ್ಯುಲರ್ ಕ್ಲಾಸಸ್ ಡಿಸ್ಕಸ್ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೆ ಫಂಗೈ ಅಂದರೆ ಏನು ಅಂತ ಗೊತ್ತಿರಲಿ ಅಂತ ಕೆಲವೊಂದು ಟರ್ಮ್ಸ್ನ ನಿಮಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಆ ಟರ್ಮ್ಸ್ ಯಾವುದಾದ್ರು ಅಂದರೆ ಯೂನಿಸೆಲ್ಯುಲಾರ್ ಆರ್ ಮಲ್ಟಿ ಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಫಂಗೈ ಅಂದರೆ. ಫಂಗೈಯಲ್ಲಿ ವಿ ಹ್ಯಾವ್ ಟು ಸಿ ಹೈಫೆ, ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಹೈಫೆ ಅಂತೇಳಿ ಕರಿತೀವಿ. ದಿ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕನ್ಸಿಡರ್ ಆಸ್ ಎ ಮೈಸೀಲಿಯಂ ಅಂತೇಳಿ ಕರಿತೀವಿ. ಓಕೆ, ಇದಿಷ್ಟು ಪಾಯಿಂಟ್ಸ್. ಅದ್ರ ಜೊತೆಗೆ ಕ್ಲಾಸಸ್ ಅಂದ್ಕೊಳ್ಳೆ 4 ಕ್ಲಾಸಸ್ ನೆನ್ಪಿಟ್ಕೊಳ್ಳಿ. ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್, ಡಿಟಿರೋಮೈಸಿಟಿಸ್ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಇದು ನಿಮ್ಮ 3rd ಕಿಂಗ್ಡಮ್ ಆಯಿತು. ಈಗ ಟೋಟಲಿ 3 ಕಿಂಗ್ಡಮ್ ಆಯಿತು. ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ. ಬಟ್ ಇವತ್ತಿನ ಕ್ಲಾಸಲ್ಲಿ ಕಿಂಗ್ಡಮ್ ಪ್ಲಾಂಟೆ ಮತ್ತು ಅನಿಮೇಲಿಯನ್ನ ಸ್ಟಡಿ ಮಾಡಲ್ಲ. ಅವೆರಡೂ ಏನಾಗಿದೆ ಸಪ್ರೇಟ್ ಚಾಪ್ಟರ್ಸ್ ಆಗಿ ಪ್ರೆಸೆಂಟ್ ಇದೆ. ಆ ಎರಡೂ ಕಾನ್ಸೆಪ್ಟ್ನ ನಾವೇನು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಬಟ್ ಇವತ್ತು ಮಾತ್ರ ನಾವು ತಿಳ್ಕೊಂಡಿರೋದು 3 ಕಿಂಗ್ಡಮ್ ಬಗ್ಗೆ ತಿಳ್ಕೊಂಡ್ವಿ. ಮೊನೇರಾ, ಪ್ರೊಟಿಸ್ಟಾ, ಫಂಗೈ. ಪ್ಲಾಂಟೆ ಮತ್ತು ಅನಿಮೇಲಿಯಾ ನಿಮಗೇನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಬರುತ್ತೆ. ಆ ಕ್ಲಾಸಸ್ಸಲ್ಲಿ ಇನ್ ಡೀಟೇಲ್ ಏನೇನು ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕಾಗತ್ತೆ ಅಷ್ಟು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀವಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಸ್ಲೈಡನ್ನು ಅಬ್ಸರ್ವ್ ಮಾಡೋ ಥಿಂಗ್ಸ್ ಏನು ಅಂದರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ 3 ಟರ್ಮ್ ಹಾಕಿದ್ದೀವಿ ನೋಡಿ. 3 ಟರ್ಮ್ ಯಾವುದು ಅಂದರೆ ವೈರಾಯ್ಡ್ಸ್, ವೈರಸಸ್, ಲೈಕೆನ್ಸ್. ಇಲ್ಲಿ ನೋಡಿ ಟರ್ಮ್ ಇರೋದೇನು ಅಂದರೆ ದಿ ಫಾಲೋಯಿಂಗ್ ಆರ್ ನಾಟ್ ಮೆನ್ಷನ್ಡ್ ಇನ್ ದಿ RH ವಿಟೇಕರ್ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಆಗಿಂದ ನೀವು ನೋಡ್ತಾ ಇದ್ದೀರಾ ಏನು ನಾವು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ನೋಡ್ತಿದ್ದೀವಿ. ಆ 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನಲ್ಲಿ ಈ 3 ಮೆಂಬರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ. ಓಕೆ, ಹಾಗಾಗಿ ಹೆಡ್ಡಿಂಗ್ ನೋಡಿ ಇಲ್ಲಿ ದಿ ಫಾಲೋಯಿಂಗ್ ಆರ್ ನಾಟ್ ಮೆನ್ಷನ್ಡ್ ಇನ್ ದಿ RH ವಿಟೇಕರ್ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಆ 3 ಮೆಂಬರ್ಸ್ ಯಾರು ಅಂದರೆ ವೈರಾಯ್ಡ್ಸ್, ವೈರಸಸ್, ಲೈಕೆನ್ಸ್. ಇದ್ರ ಬಗ್ಗೆ ನಾನು ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ನಿಮಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ ದರ್ಶನ್ ಸರ್ ತುಂಬ ವಂಡರ್ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವೈರಸ್ ಅಂದರೆ ಏನು, ದಿ ಸ್ಟಡಿ ಆಫ್ ವೈರಸಸ್ ಅಂದರೆ ಯಾವುದು, ಅಗೇನ್ ಯಾವ ಥರದ ವೈರಲ್ ಡಿಸೀಸಸ್ ಇದೆ, ಇದಿಷ್ಟು ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಲ್ಲಿ ನೀವೆಲ್ಲರೂ ಪಾಯಿಂಟ್ ನೋಟ್ ಮಾಡಿರ್ತೀರ ಅಂತ ನನಗೆ ಗೊತ್ತಿದೆ. ಹಾಗಾಗಿ ವೈರಸಸ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ವೈರಸಸ್ ಇಸ್ ಕನ್ಸಿಡರ್ ಆಸ್ ಎ ವೈರಾಲಜಿ ಅಂತೇಳಿ ಕರಿತೀವಿ. ಆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಂಟ್ರಡಕ್ಷನ್ ಕ್ಲಾಸಲ್ಲಿ ಸಿಕ್ಕಿದೆ. ಅದೇ ಥರ ಇಲ್ಲಿ ವೈರಾಯ್ಡ್ಸ್ ಅಂದ್ಕೊಂಡೆ. ವೈರಾಯ್ಡ್ಸ್ ಅಂದ್ಕೊಂಡೆ ನಾವು ಬರೆಯುವಂಥ ಫಸ್ಟ್ ಪಾಯಿಂಟು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇನ್ 1972 ಯಾವಾಗ ಇನ್ 1972 T.O. Diner discovered a new infectious agent. Discover new infectious agent smaller than virus. New infectious agent smaller than virus and it causes potato spindle tuber disease. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ಹೇಗೆ ಶುರು ಮಾಡಬೇಕಂದ್ರೆ ಇನ್ 1972 T.O. Diner discovered infectious agent smaller than virus which causes potato spindle tuber disease ಏನು ಮಾಡ್ತಿದೆ ಕಾಸ್ ಮಾಡ್ತಿದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ವೈರಾಯ್ಡ್ಸ್ ಅಂತೇಳಿ ಕರಿತೀವಿ. ಇಟ್ ಹ್ಯಾಸ್ ವೆರಿ ಲೋ ಮಾಲಿಕ್ಯುಲರ್ ವೇಟ್ ಆಫ್ RNA. ಲೋ ಮಾಲಿಕ್ಯುಲರ್ ವೇಟ್ ಆಫ್ RNA ನಾವೇನು ಮಾಡ್ತೀವಿ ವೈರಾಯ್ಡ್ಸ್ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಒಂದಾಯಿತು. ಆಲ್ರೆಡಿ ನಿಮಗೆ ವೈರಸಸ್ ಬಗ್ಗೆ ಗೊತ್ತಿದೆ. ಈಗ ವೈರಾಯ್ಡ್ಸ್ನ ನೋಡಿದ್ವಿ. ಸ್ಮಾಲರ್ ದ್ಯಾನ್ ವೈರಸ್ ಇದನ್ನು ಡಿಸ್ಕವರ್ ಮಾಡಿದ್ದೆ ಯಾರು, ಯಾವ ಡಿಸೀಸ್ನ ಕಾಸ್ ಮಾಡಿದೆ, ಪೊಟ್ಯಾಟೊ ಸ್ಪ್ಲಿಂಡರ್ ಟ್ಯೂಬರ್ ಡಿಸೀಸ್ನ ಏನು ಮಾಡಿದೆ ಕಾಸ್ ಮಾಡಿದೆ. ಅದೇ ಥರ ನೆಕ್ಸ್ಟ್ ಒನ್ ಇಲ್ಲಿ ಲೈಕೆನ್ಸ್ ಅಂತ ಇಂಡಿಕೇಟ್ ಮಾಡಿದ್ವಿ. ಲೈಕೆನ್ಸ್ ಅಂದ್ಕೊಳ್ಳಿ. ನಿಮಗೆ ನೆಕ್ಸ್ಟು ಸ್ಲೈಡಲ್ಲಿ ಫೋಟೋಗ್ರಫಿ ಗೊತ್ತಾಗುತ್ತೆ ನೋಡಿ. ಲೈಕೆನ್ಸ್ ಇಂದು ಇದು ಕಾಮನ್ ಆಗಿ ನೀವೆಲ್ಲ ಹೊರಗಡೆ ಹೋಗ್ತಾ ಸ್ವಲ್ಪ ಮಳೆಗಾಲದಲ್ಲಿ ಬಾರ್ಕ್ ಆಫ್ ದಿ ಟ್ರೀ ಮೇಲೆ ಅಬ್ಸರ್ವ್ ಮಾಡಿರ್ತೀರ. ಬಟ್ ಹೆಸರು ಗೊತ್ತಿರಲ್ಲ.
ಸುಮ್ಮನೆ ಒಂದು ಪ್ಯಾರಾಸೈಟ್ ಅಂತ ನೋಡ್ಕೊಂಡು ವಾಪಸ್ ಬಂದಿರ್ತೀರ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಲೈಕೆನ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ಲೈಕೆನ್ಸ್ ಅಂದ್ರೆ ನೋಡಿ, ದೀಸ್ ಆರ್ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಆಲ್ಗೆ ಆ್ಯಂಡ್ ಫಂಗೈ. ದಿ ಸಿಂಬಯೋಟಿಕ್ ಅಂದರೆ ಗೊತ್ತಿದೆ, ದಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಟು ಆರ್ಗ್ಯಾನಿಸಮ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಏನಂತ ಕರಿತೀವಿ, ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಲೈಕೆನ್ಸ್ ಅಂದ್ಕೊಂಡ್ರೆ ದೀಸ್ ಆರ್ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ದಿ ಆಲ್ಗೆ ಆ್ಯಂಡ್ ಫಂಗೈ. ಆಲ್ಗೆ ಮತ್ತು ಫಂಗೈ ನಡುವೆ ಇರುವಂಥ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಟ್ ಮಾಡಿದ್ರೆ, ದಿ ಆಲ್ಗೆ ಕಾಂಪೊನೆಂಟ್ ಆರ್ ಕಾಲ್ಡ್ ಫೈಕೋಬಯಾಂಟ್. ಈ ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಆಲ್ಗೆ ಕಾಂಪೊನೆಂಟ್ ಇಸ್ ಕನ್ಸಿಡರ್ ಆಸ್ ಎ ಫೈಕೋಬಯಾಂಟ್ ಆ್ಯಂಡ್ ದಿ ಫಂಗಲ್ ಕಾಂಪೊನೆಂಟ್ಸ್ ಆರ್ ಕನ್ಸಿಡರ್ ಆಸ್ ಎ ಮೈಕೋಬಯೋಂಟ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಲೈಕೆನ್ಸಿಂದ ಇನ್ನೂ ಒಂದು ಬೆನಿಫಿಟ್ ಇದೆ. ಏನು ಆ ಬೆನಿಫಿಟ್ ಅಂದರೆ, ಲೈಕೆನ್ಸ್ ಆರ್ ಗುಡ್ ಪಲ್ಯೂಷನ್ ಇಂಡಿಕೇಟರ್ಸ್. ಗುಡ್ ಪಲ್ಯೂಷನ್ ಇಂಡಿಕೇಟರ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದು ಲೈಕೆನ್ಸ್ ಬಗ್ಗೆ ಇನ್ಫಾರ್ಮೇಷನ್. ಇಲ್ಲಿ ನೋಡಿ, ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ ಥಿಂಗ್ಸ್ ಏನು ಅಂದರೆ, RH ವಿಟೇಕರು 3 ಫ್ಯಾಕ್ಟರ್ಸ್ ಬಗ್ಗೆ ಹೇಳಿಲ್ಲ. ಒಂದು ವೈರಸಸ್ಸು, ಸೆಕೆಂಡ್ ಒನ್ನು ವೈರಾಯ್ಡ್ಸು ಆ್ಯಂಡ್ ಥರ್ಡ್ ಒನ್ನು ಲೈಕೆನ್ಸು. ಓಕೆ, ಬಟ್ ಅದನ್ನು ಬಿಟ್ಟರೆ RH ವಿಟೇಕರ್ ಅಂತ ಬಂದ ಕೂಡಲೇ ನಮಗೆ ಗೊತ್ತಾಗೋದು 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಷನ್. ಈಗ ಎಂಟೈರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಬಟ್ ಪ್ಲಾಂಟೆ ಮತ್ತು ಅನಿಮೇಲಿಯನ್ನು ಡಿಸ್ಕಸ್ ಮಾಡಿಲ್ಲ. ಅವೆರಡು ಸಪ್ರೇಟ್ ಚಾಪ್ಟರ್ಸ್ ಪ್ರೆಸೆಂಟ್ ಇದೆ. ನಿಮ್ಮ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಏನು ಮಾಡ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಓವರ್ ಆಲ್ ನಾವು ಇದುವರೆಗೂ ಸ್ಟಡಿ ಮಾಡಿದ್ದೇನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಅದೇ ಥರ ಕಿಂಗ್ಡಮ್ ಫಂಗೈ. ಇದಿಷ್ಟ್ರ ಬಗ್ಗೆ ಲಿಟಲ್ ಇನ್ಫಾರ್ಮೇಷನ್ ಏನು ಮಾಡಿದ್ವಿ ನಿಮಗೆ ಪ್ರೊವೈಡ್ ಮಾಡಿದ್ವಿ. ಓಕೆ, ಏನೇನು ಪಾಯಿಂಟ್ಸ್ಗಳು ನಿಮಗೆ ಸಿಕ್ಕಿದೆ ಅಷ್ಟು ಪಾಯಿಂಟ್ಸ್ಗಳನ್ನ ಏನು ಮಾಡಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು.